ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರಕ್ಷಿತ್ ನಾಗ್. ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್. ಏನ್ ಗ್ಯಾರಂಟಿ? ನಾವೇ ಗ್ಯಾರಂಟಿ, ಯಾರಿಗೆ ಗ್ಯಾರಂಟಿ? ಪಬ್ಲಿಕ್ ಗ್ಯಾರಂಟಿ. ಯಾಕೆ ಗ್ಯಾರಂಟಿ? ಕಂಗ್ರ್ಯಾಚುಲೇಷನ್ ಬ್ರದರ್, ಸಿನಿಮಾ ಚೆನ್ನಾಗಿದೆ ಅಂತ ಗ್ಯಾರಂಟಿ. ಈಗ ಸಂಜನಾ ಅವರೇ, ಮೊದಲಿಗೆ ನಿಮಗೆ ಪ್ರಶ್ನೆ ಮಾಡ್ತೀನಿ. ಸಿರಿ ಅವರು ರಕ್ಷಿತ್ನ ಒಪ್ಕೊಬೇಕಾದ್ರೆ ನಿಮಗೆ ತುಂಬಾ ಹೊಟ್ಟೆ ಉರಿತಂತೆ, ಏನಕ್ಕೆ? ಹೊಟ್ಟೆ ಉರಿ ಏನೂ ಇರ್ಲಿಲ್ಲ. ನನ್ನ ಬೆಸ್ಟ್ ಫ್ರೆಂಡ್ ಲೂಸ್ ಆಗ್ತಾ ಇದೆ ಅಂತ ಸ್ವಲ್ಪ ನೋವಾಗ್ತಿತ್ತು. ಬಟ್ ಸಿನಿಮಾ ನೋಡಿದ್ರೆ ಗೊತ್ತಾಗತ್ತೆ ಏನ್ ನಿಜವಾಗ್ ಫೀಲಿಂಗ್ಸ್ ಏನಂತ. ಸೇಮ್ ಕ್ವೆಶನ್ ಮೇಡಮ್. ತನು ಅವರು ನಮ್ಮನ್ನ ಇಷ್ಟಪಡ್ಬೇಕಾದ್ರೆ ನಿಮಗೆ ಬೇಜಾರಾಗ್ತಿತ್ತಂತೆ. ನಿಮ್ನ ಇಷ್ಟಪಡ್ತಾರ ತನು ಅವರು? ಹೌದು. ಇಲ್ಲ, ಬೇಜಾರಾಗ್ತಿರ್ಲಿಲ್ಲ. ಬೇಜಾರ ನನಗೆ ಯಾಕೆ ಬೇಜಾರು? ನನ್ನ ಫ್ರೆಂಡು, ನಾವಿಬ್ರು ಒಟ್ಟಿಗೆ ಡಿಸೈಡ್ ಮಾಡಿದೀವಿ ಒಬ್ಬನ್ನೇ ಮದ್ವೆ ಆಗ್ಬೇಕಂತ. ಒಟ್ನಲ್ಲಿ ನಿಮ್ಮಿಬ್ರಿಗೂ ನಾನು ಬೇಕಾ? ಬೇಡ. ಅದೇ 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 ಮಿಸ್ ಹೊಡಿತಿರೋದು. ಅಲ್ಲ, ನೀವು ಟ್ರೈಲರ್ ಅಲ್ಲಿ ಹೇಳಿದಿರ ತಾನೇ ಇಬ್ರು ಒಬ್ಬನ್ನೇ ಮದುವೆ ಆಗ್ಬೇಕು ಅಂತ. ಆಪ್ಷನ್ ಇಲ್ಲ, ಏನ್ ಮಾಡಕ್ಕಾಗುತ್ತೆ? ಡೈರೆಕ್ಟ್ರು ನಿಮ್ನ ಹೀರೋ ಅಂತ ಕರ್ಕೊಂಬಂದ್ ನಿಲ್ಸ್ಬಿಟ್ರೆ. ಆಪ್ಷನ್ ಇಲ್ದಲೆ ಸೆಲೆಕ್ಟ್ ಮಾಡ್ತಿರೋದಾ? ರೀ ಏನ್ರಿ ಅವಮಾನ ಮಾಡ್ತಾ ಇದೀರ? ಇಲ್ಲ ಇಲ್ಲ, ಅವ್ರನ್ನ ಕೇಳಿ. ಏನ್ ಹೇಳ್ಬೇಕು? ಅಂದ್ರೆ ರಕ್ಷಿತ್ ಅವ್ರ ಜೊತೆ ಆಕ್ಟ್ ಮಾಡಿದಕ್ಕೆ ಎಷ್ಟು ಖುಷಿ ಆಗ್ತಿದೆ. ರಕ್ಷಿತ್ ಶೆಟ್ಟಿ ಜೊತೆ ಆಕ್ಟ್ ಮಾಡಕ್ ತುಂಬಾನೇ ಆಸೆ ಇದೆ. ತುಂಬಾ ಖುಷಿ ಪಡ್ತೀವಿ ಅವ್ರ ಜೊತೆ ಆಕ್ಟ್ ಮಾಡಕ್ ಒಂದ್ ಅವಕಾಶ ಸಿಕ್ತು ಅಂದ್ರೆ. ಬಟ್ ರಕ್ಷಿತ್ ನಾಗ್ ಜೊತೆ ಪರವಾಗಿಲ್ಲ. ಓಕೆ ಏನು ಮ್ಯಾನೇಜ್ ಆಯ್ತು. ಮುಗಿಸಿದೆ ಮೂವಿ. ಒಂದಿನ ಕೇಳ್ತಾರೆ ಜನ, ಮೇಡಮ್ ರಕ್ಷಿತ್ ನಾಗ್ ಅವ್ರ ಜೊತೆ ಹೆಂಗಿತ್ತು ಅಂತ, ಅವಾಗ ಹೇಳ್ತೀನಿ. ಹಾ, ಸಂಜನಾ ದಾಸ್ ಜೊತೆ ಮತ್ತೆ ಅನುಷಾ ಎ ಜೊತೆ ಹೇಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸ್? ಇಬ್ರು ಟಾರ್ಚರ್ ಹೆಣ್ಮಕ್ಳನ್ನ ಕರ್ಕೊಂಬಂದು ಅಮಾಯಕ ಮಗು ಜೊತೆ ಬಿಟ್ರೆ ಹೆಂಗಿರುತ್ತೆ ಅನ್ನೋದನ್ನ ಈ ಸಿನಿಮಾದಲ್ಲಿ ನಾನು ಅನುಭವಿಸಿದೀನಿ. ಒಬ್ರು ಹೆಣ್ಮಕ್ಳನ್ನ ತಡ್ಕೊಳ್ಳೋದೇ ಸಿಕ್ಕಾಪಟ್ಟೆ ಕಷ್ಟ, ಅದ್ರಲ್ಲಿ ಇಬ್ಬಿಬ್ರನ್ನ ತಡ್ಕೊಂಡಿದ್ದೀನಿ. ಬಟ್ ಆದ್ರೂ ಗಂಡ್ಮಕ್ಳು ಆಸೆನ ನಾನು ಜೀವಿಸ್ತಾ ಇದ್ದೀನಿ. ಎಲ್ಲ ಗಂಡ್ಮಕ್ಳು ಪರವಾಗಿ ಬೇಡ, ಕಂಗ್ರ್ಯಾಚುಲೇಷನ್ ಬ್ರದರ್ ಅಂತೀನಿ. ಓಕೆ, ಫೈನಲ್. ಅಂದ್ರೆ ಇವರು ಯಾವ ತರ ಅಂದ್ರೆ ಮೇಡಮ್, ತುಂಬಾ ಆಸೆ ಇದ್ರು ಅದನ್ನ ಹೇಳ್ಕೊಳಲ್ಲ, ಹಂಚ್ಕೊಳಲ್ಲ, ಎಲ್ಲ ಒಳಗೊಳಗೆ ಇಟ್ಕೊಂತಾರೆ ಅಲ್ವಾ? ಏನ್ ಮಾಡಕ್ಕಾಗಲ್ಲ. ನಾನು ಇಲ್ದಿರ್ಬೇಕಾದ್ರೆ ಇಬ್ರು ನನ್ನ ಹೆಸರಲ್ಲಿ ಫ್ಲೇಮ್ಸ್ ಬರ್ಕೊಂಡ್ ಕೂತಿರ್ತಾರೆ. ಇವರೇ ಫಸ್ಟ್ ಮಾಡಿದ್ದು ಆಕ್ಚುಲಿ. ಸೊ ಇವ್ರದೇ ಐಡಿಯಾ. ಚೈಲ್ಡ್ಹುಡ್ ಮೆಮೊರೀಸ್ ಅಲ್ವಾ, ಜಸ್ಟ್ ಸುಮ್ನೆ ಆಟ ಆಡ್ತಿದ್ವಿ. ಒಟ್ನಲ್ಲಿ ಹೂನಾ ಕರೆಕ್ಟ್. ಬೇಕು ಅಂತ ರಕ್ಷಿತ್ ಅಂತಾನೆ ಕ್ಯಾರೆಕ್ಟರ್ ಹೆಸರಿಟ್ಟಿದ್ದಾರೆ. ರಕ್ಷಿತ್ ಶೆಟ್ಟಿ ಜೊತೆ ಮಾಡ್ತಿದ್ವಿ, ಇವ್ರು ಅವ್ರಂತ ಅನ್ಕೊಂಡ್ಬಿಟ್ರು. ರಕ್ಷಿತ್ ಶೆಟ್ಟಿ ಶೆಟ್ರು ಬಿಸಿ ಇದಾರೆ, ನಾಗ್ ಅವ್ರು ಅವೈಲೇಬಲ್ ಇದಾರೆ. ರಕ್ಷಿತ್ ಶೆಟ್ಟಿ ಜೊತೆ ಲವರ್ಸ್ ಅಂತ ಬಂದಿತ್ತು, ಮ್ಯಾರೇಜ್ ಅಂತ ಬಂತು ಫಿಲ್ಮ್ಸ್ ಆಡುವಾಗ. ಸ್ಟಿಲ್ ಸಿಂಗಲ್. ವಿ ಬೋತ್ ಆರ್ ಆನ್ ದ ಸೇಮ್ ಬೋಟ್. ನೋ, ಇದನ್ನು ಮಚ್ ಬೆಟರ್ ಬೋಟ್. ನಿಮ್ಗೆ ಏನಾದ್ರು ಹೇಳೋದಿದೆಯಾ? ರಕ್ಷಿತ್ ಶೆಟ್ಟಿ ಏನನ್ನೋದು ಕೇಳಿ. ಸರಿ, ಫೈನಲ್ ಆಗಿ ಇದೇ ನವೆಂಬರ್ 21ಕ್ಕೆ ಕಂಗ್ರ್ಯಾಚುಲೇಷನ್ ಬ್ರದರ್ ರಿಲೀಸ್ ಆಗ್ತಿದೆ. ಸೊ ಜನ ಯಾಕೆ ನಮ್ಮ ಸಿನಿಮಾ ನೋಡ್ಬೇಕು? ಎಲ್ಲಾ ಕಡೆ ಹೇಳಿದೀವಿ, ಬಟ್ ಈಗ ಡೈರೆಕ್ಟ್ ರಿವ್ಯೂಸ್ ಬರ್ತಾ ಇದೆ ಪ್ರೀ ರಿಲೀಸ್ ಶೋಸ್ ಇಂದ. ಸಿನಿಮಾ ತುಂಬಾನೇ ಚೆನ್ನಾಗಿದೆ. ಫ್ರೇಮ್ 1 ಇಂದ ಫ್ರೇಮ್ ಎಂಡ್ ತನಕ ತುಂಬಾನೇ ಚೆನ್ನಾಗಿದೆ ಅಂತ. ಅಂಡ್ ಎಂಟರ್ಟೈನ್ಮೆಂಟ್, ಕಾಮಿಡಿ, ಫ್ರೆಂಡ್ಶಿಪ್, ಲವ್ ಎಲ್ಲ ಎಲಿಮೆಂಟ್ಸು ಇದೆ ಈ ಫಿಲ್ಮ್ ಅಲ್ಲಿ. ಸೊ ಗ್ಯಾರಂಟಿ ನೀವು ಎಂಟರ್ಟೈನ್ ಆಗೇ ಆಗ್ತೀರಾ. ಸೊ ದಯವಿಟ್ಟು ಮಿಸ್ ಮಾಡದೆ ಬಂದ್ ನೋಡಿ. ಸೇಮ್ ಗ್ಯಾರಂಟಿ. ಕಾಪಿ ಪೇಸ್ಟಾ? ಕಾಪಿ ಪೇಸ್ಟ್. ನಾನಿಲ್ಲಿ ಸಿಗಾಕೊಂಡಿವ್ನಿ ಬ್ರೋ. ಇನ್ ಕೇಸ್ ನಿಮಗೆ ಟಾರ್ಚರ್ ಅನ್ಸಿದ್ರೆ ಬಿಟ್ಟು ಹೋಗ್ಬಿಡಿ. ಚೆನ್ನಾಗಿದೆ ಅಂತ ಅನ್ಸಿದ್ರೆ ಇಬ್ರು ಹೆಂಗೋ ಒಂದು ಮೇಂಟೈನ್ ಮಾಡಿ. ಹಂಗಂದ್ರೆ ಮೇಂಟೈನ್ ಮಾಡಲೇಬೇಕು ಮೇಡಮ್. ನೀವು ಇವಾಗ ಗಂಡ್ಮಕ್ಳು ಇರೋದೇನೆ ಹೆಣ್ಮಕ್ಳನ್ನ ಬ್ಯಾಲೆನ್ಸ್ ಮಾಡ್ಕೊಂಡ್ ಬರೋಕ್ಕೆ. ಏನಕ್ಕೆ ಅಂದ್ರೆ ಇವತ್ತು ನಾವು ಗಂಡ್ಮಕ್ಳು ಬರೀ ಒಂದು ಹುಡುಗಿ ಏನಾದ್ರು ಹೇಳಿದ್ರೆ ಸಾಕು, ಅಯ್ಯೋ ಟಾರ್ಚರು ಮಚ್ಚ ಅಂತೀವಿ. ಆದ್ರೆ ನಮ್ಮ ಈಶ್ವರ ಪಾರ್ವತಿಯವರು 9 ಅವತಾರಗಳನ್ನೂ ತಡ್ಕೊಂತ ಇದ್ರು, ಅದನ್ನ ಬ್ಯಾಲೆನ್ಸ್ ಮಾಡೋರು.
ಸೊ ಗಂಡು ಮಕ್ಳಿಗೆ ಅವಾಗಿಂದಾನೆ ಬ್ಯಾಲೆನ್ಸಿಂಗ್ ಆಕ್ಟ್ ಆಫ್ ಬ್ಯಾಲೆನ್ಸಿಂಗ್ ಬಂದಿದೆ. ಅಂದ್ರೆ ನಾನೇನು ಹೇಳಿಲ್ಲ, ನೀವು ಹಂಗೆ ಕೊಟ್ರೆ ಓಕೆ. ಸೊ ನಾವು ಬ್ಯಾಲೆನ್ಸ್ ಮಾಡಬೇಕು, ಸಹಿಸ್ಕೊಂಡು ಹೋಗ್ಬೇಕು, ಏನು ಮಾಡೋಕ್ಕಾಗಲ್ಲ. ನಮಗೇನ್ ಟಾರ್ಚರ್ ಅನ್ಸಲ್ವಾ? ನಾ ಫುಲ್ ಚಿಲ್ ಆಗಿರ್ತೀವಿ. ನೀವು ನಿಮಗೆ ಟಾರ್ಚರ್ ಅನ್ಸಲ್ಲ, ನೀವು ಟಾರ್ಚರ್ ಕೊಡೋರು. ಇಲ್ಲ ಪ್ಲೀಸ್ ರೋಸ್ ಆರ್ ರಿವರ್ಸ್ ಆಕ್ಚುಲಿ, ನಿಮ್ಗೆ ಹಾಗ ಅನ್ಸುತ್ತೆ, ಬಟ್ ರಿಯಲ್ ಲೈಫ್ ಅಲ್ಲಿ ನೀವ್ ಆಕ್ಚುಲಿ ಟಾರ್ಚರ್ ಕೊಡೋದು. ಗಂಡು ಮಕ್ಳೆಲ್ಲ ಏನಕ್ಕೆ ಎಣ್ಣೆ ಹೊಡಿತಾ ಇದಾರೆ ಅನ್ಕೊಂಡಿದ್ದೀರಾ? ಯಾಕಂದ್ರೆ ಅವ್ರ ಫೀಲಿಂಗ್ಸ್ ಎಕ್ಸ್ಪ್ರೆಸ್ ಮಾಡಕ್ ಆ ಫೀಲಿಂಗ್ಸ್ ಎಲ್ಲಿಂದ ಬರುತ್ತೆ? ನೀವು ಕೂಡ ಟಾರ್ಚರ್ ಇಂದಾನೆ. ಎಣ್ಣೆ ಹೊಡೆದಾದ್ಮೇಲೆ ಟಾರ್ಚರ್ ಕೊಡಲ್ವಾ ಅವರು? ಇಲ್ಲ ಇಲ್ಲ, ಅವ್ರು ಪಾಪ ಊಟ ಆಯ್ತಾ ನಿದ್ದೆ ಆಯ್ತಾ ಅಂತ ಮಲಗ್ಬಿಡ್ತಾರೆ. ಓಹೋ, ಸೋ ಕ್ಯೂಟ್, ಸೋ ಸ್ವೀಟ್, so ಸೋ innocent. ಮೇಡಮ್ ನಾ ಪ್ರತಿ ಇಂಟರ್ವ್ಯೂಲು ನಾನೇನೋ ಒಂದು ಹೇಳ್ತೀನಿ, ಆಮೇಲೆ ಇಬ್ರು ಸೇರ್ಕೊಂಡು ಕ್ಲಾರಿಟಿ ಕೊಡು ಅಂತಾರೆ. ಸುಮ್ಮನೆ ಚೆನ್ನಾಗಿ ಮಾತಾಡಿ ಈಗ. ಕ್ಲಾರಿಟಿ ಜೊತೆಗೆ ಹೇಳಿ ಇವಾಗ. ಯೋಚನೆ ಮಾಡಿ, ಇಟ್ಸ್ ಓಕೆ, ಟೈಮ್ ತಗೊಳ್ಳಿ. ಕ್ಯಾರೆಕ್ಟರ್ ಸಂಜನಾ ಮೇಡಮ್, ಸಂಜನಾ ಅವರು ಒಳ್ಳೆ ವೈಫ್ ಮೆಟೀರಿಯಲ್ ಆಗ್ತಾರೆ. ಆದರೆ ಗಂಡಂಗೆ ಕರೆಕ್ಟ್ ಆಗಿರೋ ರೆಸ್ಟೋರೆಂಟ್ಸ್ಗಳು ಗೊತ್ತಿರಬೇಕು. ಅವರು ಫುಡ್ಡಲ್ಲಿ ಸಿಕ್ಕಾಪಟ್ಟೆ ಚೂಸಿ ಇದ್ದಾರೆ. ನೀವು ಎಲ್ಲಂದ್ರೆ ಅಲ್ಲಿ ಗಾಡಿ ನಿಲ್ಸಕ್ಕಾಗಲ್ಲ, ಕಾರಲ್ಲಿ ಕೂತಿದ್ದಂಗೆ ನೋ ಅಂತಾರೆ. ಸೊ ನೀವು ಪ್ರಾಪರಾಗಿ ಹೈಜೀನ್ ಆಗಿರೋ ರೆಸ್ಟೋರೆಂಟಲ್ಲಿ ನಿಲ್ಲಿಸ್ಬೇಕು. ಆವಾಗ ಅವರು ಮನೇನ ಚೆನ್ನಾಗಿ ನೋಡ್ಕೊಂಡು ಹೋಗ್ತಾರೆ. ಅನುಷಾ ಅವರು ಒಳ್ಳೆ ವೈಫ್ ಮೆಟೀರಿಯಲ್ ಆಗ್ತಾರೆ. ಅವ್ರದ್ದೇನು ಅಂತ ಅಂದರೆ, ಅವ್ರದ್ದೊಂದು ಇಮ್ಯಾಜಿನರಿ ಬಾರ್ಡರ್ ಹಾಕಿರ್ತಾರೆ. ಆ ಬಾರ್ಡರ್ ಯಾರಿಗೂ ಕಾಣಿಸಲ್ಲ, ಅದನ್ನ ದಾಟೋ ಕಲೆ ಗೊತ್ತಿರಬೇಕು. ಅದಕ್ಕಿಂತ ಹೆಚ್ಚಾಗಿ ಬಾರ್ಡರ್ ಕಾಣಿಸ್ಬೇಕು. ಏನದು ಬಾರ್ಡರ್? ಏನು ಕ್ಲಾರಿಟಿ ಬಾರ್ಡರ್ ಏನು ಅಂತ ಅಂದ್ರೆ, ಅವ್ರು ಬೇಗ ಯಾರ ಜೊತೆನೂ ಅಂದ್ರೆ ಓಪನ್ ಅಪ್ ಆಗಲ್ಲ. ಸೊ ಅವ್ರು ಓಪನ್ ಅಪ್ ಆಗ್ಬೇಕು ಅಂತ ಅಂದ್ರೆ ನೀವು ಆ ಬಾರ್ಡರ್ನ ದಾಟಬೇಕು. ಕ್ಲಾರಿಟಿ ಕೊಡ್ತಾ ಇದ್ದೀನಿ ಮಹಾಜನತೆಗೆ. ಸೊ ಇಬ್ರು ಒಳ್ಳೆ ವೈಫ್ ಮೆಟೀರಿಯಲ್, ಆರಾಮಾಗಿ ಮದುವೆ ಆಗ್ಬೋದು. ಮಲ್ಟಿ ಟ್ಯಾಲೆಂಟೆಡ್ ಅಂಡ್ ಪಾಪ ತುಂಬಾ ಪೇಷನ್ಸ್ ಇಂದ ನೋಡ್ಕೋತಾರೆ. ಸೊ ಯಾ, ಒಳ್ಳೆ ಹಸ್ಬೆಂಡ್ ಮೆಟೀರಿಯಲ್ ಆಗ್ತಾರೆ ಫಸ್ಟ್. ನಾಚಿಕೆ ಆಗ್ತಾ ಇದೆ ಅದನ್ನ ಹೇಳಕ್ಕೆ. ಏನ್ ಮಾತಾಡೋದು ಬಿಡಿ ಮೇಡಮ್, ಈಗ ಯಾಕೆ ಕೇಳ್ತೀರಾ ಅವ್ರ ಬಗ್ಗೆ? ಇಲ್ಲ ತುಂಬಾ ಒಳ್ಳೆಯವರು, ದೇವ್ರಂತ ಮನುಷ್ಯರು. ಎಲ್ಲ ಕೇಳಿಸ್ಕೊಳ್ಳಿ. ಇದೇ ತಾನೇ ನೀನ್ ಹೇಳ್ಕೊಟ್ಟಿದ್ದ ಅವಾಗ್ಲೇ, ದೇವ್ರಂತ ಮನುಷ್ಯ ಅಂತ ಹೇಳಿ ಅಂತ ಹೇಳ್ಕೊಟ್ರು. ಕರೆಕ್ಟ್ ಆಗಿ ಹೇಳಿದೀನಲ್ವಾ? ಕರೆಕ್ಟ್ ಆಗಿ ಹೇಳಿದೀನಿ ತಾನೆ. ಯಾವ ದೇವರು? ಶಿವ. ಶ್ರೀರಾಮಚಂದ್ರ ಅಷ್ಟೇ ಮೇಡಮ್. ಓಕೆ, ಅಲ್ಲಿಗೆ ಮುಕ್ತಾಯವಾಗ್ತಾ ಇದೆ. ಸೊ ಕನ್ಕ್ಲೂಷನು, ನವೆಂಬರ್ 21ಕ್ಕೆ ಗ್ಯಾರಂಟಿ ನಿಮಗೆ ಕಂಗ್ರ್ಯಾಚುಲೇಷನ್ ಬ್ರದರ್ ಸಿನಿಮಾ ಇಷ್ಟ ಆಗುತ್ತೆ. 100% ಎಂಜಾಯ್ ಮಾಡ್ತೀರಾ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರೂ ಕರ್ಕೊಂಡು ಥಿಯೇಟ್ರಲ್ಲೇ ಬಂದು ನೋಡಿ. OTT ವರೆಗೂ ಕಾಯ್ಬೇಡಿ. ಕ್ಯಾಮ್ರಾಮನ್ ಪೃಥ್ವಿ ಜೊತೆ ನಾನು ನಿಮ್ಮ ರಕ್ಷಿತ್ ನಾಗ್, ಸೈನಿಂಗ್ ಆಫ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.